ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ BB ನ್ಯೂಸ್ ಜೊತೆ. ನಮ್ಮ ಜೊತೆಗೆ ಈ ಎಪಿಸೋಡ್ ನಡ್ಸ್ಕೊಡಕ್ಕಂತಾನೆ ನಮ್ಮ ಜೊತೆಗಿದ್ದಾರೆ ನನ್ನ ಕೊಲೀಗ್ಸ್ ಆದ ನವಜಿತ್ ಮತ್ತೆ ರಮೇಶ್ ಅವರು. ಹಾಯ್ ಗಾಯ್ಸ್. ಹಾಯ್. ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದೇ ಆದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರು ಬರ್ತಾರೆ. ಸೊ ಅವ್ರು ಮಾಡಿರೋ ತುಂಟಾಟಗಳು, ಅವ್ರು ಮಾಡಿರೋ ಫನ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ. ಈಗ ನೆನ್ನೆ ರವಿ ಸರ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಸೊ ಏನು ರಾಶಿಕಾ ಅವರ ಫಿಲಮ್ ಪ್ರಮೋಷನ್ಗೆ ಬಂದಿದ್ದೀನಿ, ಈ ಥರ ನಾನು ತಂದೆ ಪಾಠ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಅವ್ರು ಬಂದಾಗ ಮತ್ತೆ ಎಲ್ರದೂ ಹಿಸ್ಟ್ರಿ ತೆಗೆದ್ರು ಸರ್. ಯಾರ್ಯಾರಿಗೆ ಏನೇನು ಲವ್ ಸ್ಟೋರಿ ಇದೆ, ನಿಮ್ಮ ಲವ್ ಸ್ಟೋರಿನ ಹಂಚ್ಕೊಳ್ಳಿ ಅಂತ. ಆಗ ಪ್ರತಿಯೊಬ್ಬರು ಅವರ ಲವ್ ಸ್ಟೋರೀಸ್ನ ಹಂಚ್ಕೊಂಡ್ರು. ಅದ್ರಲ್ಲಿ ನಮ್ಗಿಲ್ಲಿ ರಾಜವಲಿ ಕಥೆನ ಹೇಳಿದ್ದೂ ಉಂಟು, ಅದನ್ನು ರವಿ ಸರ್ ಹೇಳಿದ್ರು. ಲಾಸ್ಟಲ್ಲಿ ಎಲ್ಲ ಕೇಳಿದಿಲ್ಲ, ನಿನ್ ಸ್ಟೋರಿ ಏನೋ ರಾಜವಲ್ಲಿ ಫಿಲಂ ತರ ಐತಲ್ಲ ಅಂತ ಹೇಳಿದ್ದು ಸರ್. ಲಾಸ್ಟಲ್ಲಿ ಅದೇ ಹೇಳಿದ್ರು ಎಲ್ಲ ಕೇಳಿ. ಮತ್ತೆ ಅವ್ರು ಹೇಳಿದ್ರು ಲಾಸ್ಟಲ್ಲಿ ನನ್ಗೆ ಯಾರ್ದು ಅಷ್ಟು ಇಂಪ್ರೆಸಿವ್ ಆಗಿಲ್ಲ ಅಂತ. ರಘು ಅವ್ರು ಮಾತ್ರನೇ ಜೆನ್ಯೂನ್ ಆಗಿ ಅವ್ರ ಸ್ಟೋರಿ ಹೇಳಿದ್ರು ಅಂತಾನೆ ಹೇಳಿದ್ರು. ಅದೇ ಅದ್ರ ಜೊತೆ ಗಿಲ್ಲಿ ಅವ್ರ ಸ್ಟೋರಿ ಹೇಳ್ತಾರೆ, ಆ ಬಸ್ಸಿನ ಕತೆ ಅದು ಇದು ಅದೆಲ್ಲ ನಮ್ಮ ವೀಕ್ಷಕರ ಹತ್ರ ಹಂಚ್ಕೋಬೋದಾ ನೀವು? ಅದು ಏನೆಲ್ಲ ರಾಜವಲಿ ಫಿಲಮ್ಗೆನೆ ಸಿಂಕ್ ಆಗ್ತಿದೆ. ಅದು ರಾಜವಲಿ ಕತೆನೇ ಹೇಳ್ಬಿಟ್ರು ಅಂತ ಅನ್ಸ್ಬಿಡ್ತಿದೆ ನನಗಂತೂ. ಅವ್ರ ವರ್ಷನ್ ತಿರ್ಸ್ಕೊಂಡು ಅವ್ರು ಹೇಳಿದ್ರು ಅಷ್ಟೇ. ಗಿಲ್ಲಿ ಅವರ ಬಸ್ ಕಾಲೇಜ್ ಹೋಗ್ಬೇಕಾದ್ರೆ ಬಸ್ ಹೋಗ್ತಾ ಇದ್ರಂತೆ. ಬಸ್ ಅಲ್ಲಿ ಇವರು ಫಾಲೋ ಮಾಡ್ತಾ ಇದ್ರಂತೆ. ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರದೊಂದ್ ಬುಕ್ ಏನೋ ಇಟ್ಟಿದ್ರಂತೆ. ಕಾಣಿಸ್ತಂತೆ. ಎಲ್ಲದಕ್ಕಿಂತ ಹೈಲೈಟ್ ಪಾಯಿಂಟ್ ಏನು ಅಂದ್ರೆ, ಪಾಪ ಹುಡುಗಿ ಗಿಲ್ಲಿ ಅವ್ರನ್ನ ಲಾಸ್ಟ್ ಅಲ್ಲಿ ಅಣ್ಣ ಅಂದ್ಬಿಟ್ರು. ಅದೇ ಪ್ರಾಬ್ಲಮ್. ಗಿಲ್ಲಿದ್ ಎಲ್ಲಿ ಹೋದ್ರು ಅದೇ ಕತೆ. ಅಷ್ಟೇ. ಈಗ ಗಗನ ಹಿಂದೆ ಹೋದ್ರು. ಮತ್ತೆ ಇನ್ನೊಬ್ರು ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಅಲ್ಲೂ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ಕಾವ್ಯ ರಾಖಿ ಕಟ್ಟಕ್ ಕೂತಿದ್ರಲ್ಲ. ಪಾಪ ಅದೇನೋ ಗಿಲ್ಲಿ ಅವ್ರಿಗೆ ಯಾರು ಹುಡುಗಿ ಬಂದ್ರು, ಅವ್ರು ಯಾರ ಮೇಲೆ ಕಣ್ಣಿಟ್ರು ಎಲ್ರು ಅಣ್ಣ ಅಂತಾನೆ ಒಟ್ನಲ್ಲಿ ಗಿಲ್ಲಿ ಅವ್ರಿಗೆ ಕಂಕಣ ಭಾಗ್ಯನೇ ಕೂಡ್ ಬರ್ತಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ? ಕೂಡ್ ಬರುತ್ತೆ. ಸೀಸನ್ ಮುಗಿಯಷ್ಟೊತ್ತು ಕೂಡ್ ಬರ್ಸಣ. ಅಷ್ಟು ಜನ ಫಾಲೋವರ್ಸ್ ನೀವೇ ಕೂಡ್ ಬರ್ಸ್ಬಿಡ್ತೀರಾ? ಟ್ರೋಲರ್ಸ್ ಆಲ್ರೆಡಿ ಕೂಡ್ಸೋದಲ್ಲ, ನೋಡಿದ್ರಲ್ಲ ಎಂತೆಂತ ಟ್ರೋಲರ್ಸ್ ಆಗಿದಾವೆ. ಅಯ್ಯೋ, ಸೋಶಿಯಲ್ ಮೀಡಿಯಾ ತೆಗ್ದ್ರೆ ಅಂತೂ ಬರೀ ಗಿಲ್ಲಿನೇ ಕಾಣಿಸ್ತಾರೆ ನನಗಂತೂ. ಗಿಲ್ಲಿ ಕಾವ್ಯಗೆ ಎಲ್ಲಂತೂ ನೋಡಂಗೆ ಇಲ್ಲ ಗುರು. ಎಲ್ಲಿ ನೋಡಿದ್ರು ಗಿಲ್ಲಿ ಕಾವು ಅವ್ರೆ ಆ ಏಗಳಲ್ಲಿ ನೋಡಿ 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 ಸಾಕಾಗ್ಬಿಟ್ಟಿದೆ ನಂಗಂತೂ. ಅದು ಬಿಟ್ರೆ ನಮ್ಮ ಕ್ಯಾಪ್ಟನ್ ಅವರು ಒಂದ್ ಲವ್ ಸ್ಟೋರಿ ಹೇಳ್ಕೊಂತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅವ್ರದ್ದು ಲವ್ ಸ್ಟೋರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಮನೆ ಬಾಡಿಗೆ ಅಲ್ಲ, ಅವ್ರ ಲವ್ ಸ್ಟೋರಿ ಹೆಂಗೆ ಅಂದ್ರೆ ಸ್ಟಾರ್ಟ್ ಆಗಿದ್ದು, ಇವರು ಮನೆ ಚೇಂಜ್ ಮಾಡ್ತಾ ಇದ್ರಂತೆ. ಯಾರು? ರಘು ಅವರು. ಮನೆ ಚೇಂಜ್ ಮಾಡ್ಬೇಕಾದ್ರೆ ಆಗಿದ್ ಫ್ರೆಂಡ್ಶಿಪ್. ಅದು ಮನೆ ಚೇಂಜ್ ಮಾಡ್ಬೇಕಾದ್ರೆ ಫ್ರೆಂಡ್ಶಿಪ್ ಆಯ್ತಂತೆ. ಅವ್ರೇನೋ ತುಂಬಾ ಅವ್ರ ಮನೆಯವ್ರ ಅವ್ರ ಅಮ್ಮ ಅವ್ರ ಹತ್ರನೇ ಬಂದ್ ಹೇಳಿದ್ರಂತೆ, ನಿಮ್ ಮಗನ್ ಮದ್ವೆ ಮಾಡ್ಕೊಡಿ, ಮನೆಗ್ ಸೊಸೆ ಆಗ್ತೀನಿ ಅಂತ, ಸೊಸೆ ಆಗಿ ಬರ್ತೀನಿ ಅಂತೆಲ್ಲ ಮಾತಾಡಿದ್ರು ಅಂತಾನೆ ಹೇಳ್ತಾರೆ. ಬಟ್ ಅವ್ರು ಈಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಂತೆ, ಈಗ್ಲೂ ಫೋನ್ ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ರವಿ ಸರ್ಗೆ ಇಂಪ್ರೆಸ್ ಆಗಿದೆ ರಘು ಅವ್ರ. ರವಿ ಸರ್ ಮೊದ್ಲೇ ಯಾರು ಹೇಳಿ ಕ್ರೇಜಿ ಸ್ಟಾರ್. ಹಿಂಗೆ ಡಾನ್ಸ್ ಮಾಡ್ಕೊಂಡು ಎಲ್ರ ಜೊತೆಗೆ ತುಂಬಾ. ಅಲ್ಲ, ರವಿ ಸರ್ದು ಲವ್ ಸ್ಟೋರಿ ಕೇಳಿದ್ರ ನೀವು? ಅವರು ಹೇಳಿದ್ರಲ್ಲ ಲಾಸ್ಟ್ಗೆ ಅವ್ರ ಅಪ್ಪ ಇದ್ರಿಂದ ನಾನು ಸ್ವಲ್ಪ ಇದಾಗ್ಬೇಕಾಗಿತ್ತು. ಇಲ್ಲ, ರವಿ ಸರ್ ಅದೇ ಅವ್ರ ಫ್ಯಾಮಿಲಿ ಯಾರೋ ಅಲ್ಲೇ ಲವ್ ಮಾಡಿದ್ದು. ಆದ್ರೂ ಅದ್ರ ಜೊತೆಗೆ ನಮ್ಮ ಚೈತ್ರ ಅವರು ಅವ್ರ ಲವ್ ಸ್ಟೋರಿ ಹೇಳ್ಕೊಂಡು ಅದು ಜೆನ್ಯೂನ್ ಅಂತಾನೆ ಅನ್ಸ್ತು ನನಗೆ. ಅವ್ರನ್ನೇ ಲವ್ ಮಾಡಿ ಅವ್ರನ್ನೇ ಮದ್ವೆ ಆಗೋದು ಅದು ಕರೆಕ್ಟ್, ಅವ್ರದ್ದು ಜೆನ್ಯೂನ್ ಅಂತ ಅನ್ಸ್ತು. ನೀವ್ ಹೇಳಿದ್ರಿ ಒಂದೇ ಒಂದ್ ಲವ್ ಸ್ಟೋರಿ ಜೆನ್ಯೂನ್ ಇತ್ತು ಅಂತ ಹೇಳ್ಬಿಟ್ಟು. ಜಡ್ಜ್ಮೆಂಟ್ ನಾವ್ ಮಾಡಿದ್ದಲ್ಲ, ರವಿ ಸರ್ ಮಾಡಿದ್ದು. ಅವರೇ ಎಷ್ಟು ಜಡ್ಜ್ ಮಾಡಿದ. ಅಲ್ಲ ನವಜಿತ್, ಚೈತ್ರ ಅವ್ರದ್ದು ಏನಾಗಿತ್ತು ಅಂದ್ರೆ, ಚೈತ್ರ ಅವರು ಅವರ ತಂದೆ ಇಲ್ಲ. ಒಂದು ಅವ್ರು ಹೇಳಿದ್ದೇನು ಅಂದ್ರೆ, ಗಂಡಸರ ಪ್ರೀತಿನೇ ಗೊತ್ತಿರ್ಲಿಲ್ಲ ಈ ತರ ಹೇಳಿದ್ದು ನೆನ್ನೆ ಅವರು. ಆ ತರದರಲ್ಲಿ ನನಗ್ ಪರಿಚಯ ಆದವ್ರು ಇವ್ರ ಜೊತೆನೆ ಇದ್ದೆ ನಾನು ಕೊನೆವರೆಗೂ, ಇವ್ರ ಜೊತೆನೆ ಇದ್ದೆ, ಅವ್ರನ್ನೇ ಮದ್ವೆ ಆಗಿದ್ದೀನಿ ಅಂತ ಚೈತ್ರ ಕುಂದಾಪುರ ಅವ್ರು ಹೇಳಿರೋದು. ಹೌದು. ಸೊ ಬಿಗ್ ಬಾಸ್ ಅಲ್ಲಿ ಇದೊಂದು ಒಂದ್ ಟಾಸ್ಕ್ ತರ ಒಂದ್ ನಡೀತು. ಸೊ ಇವತ್ತು ನಾನು ನನ್ ಕೊಲೀಗ್ಸಿಗೆ ಇದೇ ತರ ಏನೋ ಕೇಳೋಣ ಅನ್ಕೊಂಡಿದ್ದೀನಿ. ಆಫ್ ದ ಬೀಟ್ಸ್ ಹೋಗೋಣ. ಟಾಪಿಕ್ ಇಲ್ಲ, ಇವತ್ತು ನನ್ ರಿಕ್ವೆಸ್ಟ್ ಏನು ಅಂದ್ರೆ, ನಿಮ್ಮಿಬ್ರು ಲವ್ ಸ್ಟೋರಿನು ಒಂದೊಂದ್ ಲೈನ್ ಅಲ್ಲಿ ಹೇಳ್ಬೋದಾ ಅಂತ. ನಿಮ್ಮ ಫಸ್ಟ್ ಲವ್ ಹಿಂಗೆಲ್ಲ ಮಾಡಂಗಿಲ್ಲಪ್ಪ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ.
ನಮ್ಮ ರಕ್ಷಿತಾ ಮತ್ತೆ ಧ್ರುವಂತ್ ಬಗ್ಗೆ ಮಾತಾಡೋದಾದ್ರೆ ಅವ್ರ ಸೀಕ್ರೆಟ್ ರೂಮ್ ಅಲ್ಲಿ ಅವ್ರದೇ ಒಂದ್ ಜಗತ್ತೇ ಆಗ್ಬಿಟ್ಟಿದೆ. ಧ್ರುವಂತು ರಕ್ಷಿತಾ ದಿನ ದಿನ ಕಿತ್ತಾಡಿ ಇಲ್ಲಿ ಹೆಂಗಾಗಿದೆ ಅಂದ್ರೆ ಯಾವ ಮುಂಗಿಸಿನ ಒಂದೇ ಜಾಗದಲ್ಲಿ ಬಿಟ್ಟಂಗ ಆಗ್ಬಿಡಿ. ಮೊದ್ಲಿಂದಾನೇ ಅವ್ರಿಗೆ ಆಗ್ಬರ್ತಿರಲ್ಲ, ಇವಾಗಂತೂ ಇನ್ನು ಇಬ್ರಿಗೂ ಸೇರ್ಸಿ ಒಂದೇ ರೂಮ್ ಅಲ್ಲಿ ಹಾಕಿರೋದ್ರಿಂದ ಹಾವು ಮುಂಗ್ಸಿನ ಬಿಟ್ರೆ ಇಲ್ಲ ಹಾವು ಮುಂಗ್ಸಿಗ್ ತಿಂತದಿಲ್ಲ, ಮುಂಗ್ಸಿ ಹಾವು ತಿಂತದ ಏನೋ ಮಾಡಿ ಸತ್ತೋಗ್ತಾವ ಎರಡು. ಆದ್ರೆ ಇವ್ರು ಇಬ್ಬರದು ಕೇಳಕ್ಕೆ ಆಗ್ತಾ ಇಲ್ಲ, ನೋಡಕ್ಕೂ ಆಗ್ತಾ ಇಲ್ಲ. ಇವ್ರು ಮಾಡಿದ ಡಿಸಿಷನ್ ಇವ್ರು ಹೋಗ್ತಾ ಇಲ್ಲ, ಇವ್ರು ಮಾಡಿದ ಇವ್ರು ಹೋಗ್ತಾ ಇಲ್ಲ. ಕೊನೆಗೂ ನೆನ್ನೆ ಏನಾಯ್ತು ಅಂದ್ರೆ, ಕೊನೆಗೂ ನೀವ್ ನೋಡಿರ್ಬೇಕು ಮೇಡಮ್, ಕೊನೆಗೆ ಏನಾಯ್ತು ಅಂದ್ರೆ ಲಾಸ್ಟ್ ಅಲ್ಲಿ ಬಿಗ್ ಬಾಸ್ ಹೇಳ್ತಾರೆ, ನೀವ್ ಇಬ್ಬರ ಕೈಲಿ ನಿರ್ಧಾರ ತಗೊಳಕ್ ಆಗ್ಲಿಲ್ಲ ಅಂದ್ರೆ, ನಿಮ್ ಇಬ್ಬರ ಕೈಲಿ ನಿರ್ಧಾರ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ನಾವು ತಗೊಂತೀವಿ ಅಂತ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ. ಹೌದು, ಅದನ್ನು ನಾನ್ ನೋಡ್ದೆ. ಬಿಗ್ ಬಾಸ್ ತಗೊಂತೀನಿ ನಿರ್ಧಾರ ಅಂದಾಗ ಅವಾಗ ಧ್ರುವಂತ್ ಅವರು ಸ್ವಲ್ಪ ಇಳಿತಾರೆ, ರಕ್ಷಿತಾ ಅವ್ರಿಗೆ ಬಿಟ್ಕೊಡ್ತಾರೆ. ಆದ್ರೂ ರಕ್ಷಿತಾ ಅವ್ರು 3 ದಿನದಿಂದನೂ ಅವ್ರದ್ದೇ ಸ್ಟ್ಯಾಂಡ್ ಆಗ್ಬೇಕು, ಅವ್ರು ಹೇಳಿದ್ದೇ ನಡಿಬೇಕು ಅಂತ ಮಾಡ್ತಿದ್ದಾರೆ. ಅವ್ರು ಎಷ್ಟೇ ಮುಗ್ಧತೆ ತೋರಿಸಿದ್ರು ಇಲ್ಲಿ ಎಲ್ಲೋ ಮೈನಸ್ ಆಗ್ತಿದ್ಯೋ ಏನೋ ಅನ್ನೋದು ನನ್ನ ಅನಿಸಿಕೆ. ಇಲ್ಲ, ಅದು ಅವ್ರಿಗೆ ಪ್ಲಸ್ ಆಗುತ್ತೆ. ಯಾಕಂದ್ರೆ ಅವ್ರ ಇದನ್ನ ಅವ್ರು ಬಿಟ್ಕೊಡ್ಬಾರ್ದು, ಅವ್ರ ಡಿಸಿಷನ್ ಬಿಟ್ಕೊಡ್ಬಾರ್ದು. ಅದು ಅವ್ರ ಒಂದು ಸ್ಟ್ರಾಟಜಿ ಆಗಿರುತ್ತೆ, ಗೇಮ್ ಸ್ಟ್ರಾಟಜಿ. ಹಂಗಲ್ಲ ರೆಡ್ಡಿ, ಅಲ್ಲಿ ನಿನ್ನೆ ಏನಾಗಿದ್ದು ಅಂದ್ರೆ, ಇವಾಗ ಅಲ್ಲಿ ಒಂದು ಗೇಮ್ ಪ್ಲಾನ್ ಮಾಡ್ಬೇಕಾದ್ರೆ ರಕ್ಷಿತಾ ಯಾವ ರೀತಿ ಹೇಳ್ತಾಳೆ ಅಂದ್ರೆ, ಒಂದ್ ಕಡೆ ಸ್ಟ್ರಾಂಗ್ ಆಗಿ ಮಾಡ್ತೀನಿ, ಒಂದ್ ಕಡೆ ವೀಕ್ ಆಗಿ ಮಾಡ್ತೀನಿ ಅಂತ ರಕ್ಷಿತಾ ಹೇಳೋದು. ಹಂಗಾದ್ರೆ ಗೇಮ್ ಯಾರ್ ಗೆಲ್ತಾರೆ? ಸ್ಟ್ರಾಂಗ್ ಇರೋರೇ ಗೆಲ್ತಾರೆ. ರಕ್ಷಿತಾ ನಿರ್ಧಾರಗಳು ಹೆಂಗೆ ಅಂದ್ರೆ, ಕೆಲವೊಂದು ಹುಚ್ಚು ನಿರ್ಧಾರ ಅಂತೀವಿ ನಾವು, ಆ ತರ ನಿರ್ಧಾರ ತಗೊಳ್ಳೋದು ರಕ್ಷಿತಾ. ಆ ತರ ನಿರ್ಧಾರ ಏನಾಗುತ್ತೆ ಅಂದ್ರೆ, ಈಗ ಅವಳು ಸ್ಟ್ರಾಂಗ್ ಇರೋ ಟೀಮ್ ಬಿಲ್ಡ್ ಮಾಡಿದ್ರೆ ಸ್ಟ್ರಾಂಗ್ ಇರೋ ಟೀಮ್ ಗೆಲ್ಲುತ್ತೆ, ವೀಕ್ ಇರೋ ಟೀಮ್ ಗೆಲ್ಲಲ್ಲ. ಅಲ್ಲಿ ಟೀಮ್ ಅಂತ ಬರಲ್ಲ. ಈಗ ಅವ್ರಿಬ್ಬರದು ವಿಚಾರ ತಗೊಂಡಾಗ ನಾವು ಅವ್ರಿಬ್ರು ಟೀಮ್ ಮಾಡ್ತಾ ಇದ್ರೆ ಈ ಸಪಾಟ್. ಈಗ ಧ್ರುವಂತು ಮತ್ತೆ ಏನು ರಕ್ಷಿತಾ ಡಿಸಿಷನ್ಸ್ ಅಂತ ಬಂದಾಗ ಅವ್ರ ಡಿಸಿಷನ್ ಮೇಲೆ ಅವ್ರು ಸ್ಟ್ಯಾಂಡ್ ನಿಟ್ಕೋಬೇಕು. ಅವ್ರ ಡಿಸಿಷನ್ ನಂದೇ ನಡಿಬೇಕು ಅನ್ನೋದು ಇರ್ಬೇಕಲ್ಲಿ. ಇನ್ನೊಬ್ರಿಗೆ ಅವರು ಇದೇನು ಇದಾಗಬಾರ್ದು, ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ಇನ್ನೊಬ್ರು ಹೇಳಿದ್ದಕ್ಕೆ ಅವ್ರು ಇನ್ಫ್ಲೂಯೆನ್ಸ್ ಆಗಲೇಬಾರ್ದು. ಇನ್ನೊಬ್ರು ಹೇಳಿದಕ್ಕೆ ಇನ್ಫ್ಲೂಯೆನ್ಸ್ ಆಗ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಕಡೆ ನೀವೇ ಒಂದು ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ನೀವ್ ಹೇಳಿದ ಪಾಯಿಂಟ್ ಅರ್ಥ ಆಯ್ತು. ಈಗ ಒಂದು ಟೀಮ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂದ್ರೆ ಕಂಟೆಸ್ಟೆಂಟ್ ಗಳಿಗೆ ಎಷ್ಟೋ ಬೇಕಾಗಿರೋ ಟಾಸ್ಕ್ ಅದು. ಕ್ಯಾಪ್ಟನ್ಸಿ ಒಂದು ಮನೆ ಕ್ಯಾಪ್ಟನ್ಸಿ ಆಗ್ಬೇಕಂದ್ರೆ ಎಷ್ಟೋ ದಿನಗಳಿಂದ ಕಾಯ್ತಾ ಇರ್ತಾರೆ. ಕೆಲವೊಬ್ರು ಹೇಳ್ತಾರೆ, ನಾನ್ ಬಿಗ್ ಬಾಸ್ ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ನಾನ್ ಕ್ಯಾಪ್ಟನ್ಸಿ ಒಂದು ಆದ್ರೆ ಸಾಕು ಅಂತ ಅನ್ನೋರು ಇರ್ತಾರೆ. ಆ ಸಿಚುವೇಶನ್ ಅಲ್ಲಿ ರಕ್ಷಿತಾ ಯಾವ ತರ ಮಾಡಿದ್ಲು ಅಂದ್ರೆ, ನೆನ್ನೆ ಅವ್ರು ಬೇಕಾಗಿರೋರ್ನ ನಾನು ಈ ಟೀಮ್ ಮಾಡಿದ್ರೆ ಒಪ್ಕೊಂತೀನಿ, ಇಲ್ಲ ಅಂದ್ರೆ ಇಲ್ಲ, ಈ ತರ ಕೂತ್ಕೊಂಡ್ರು. ಅದ್ ಎಷ್ಟು ಸರಿನೋ ತಪ್ಪೋ ಅದು ನನಗ್ ಗೊತ್ತಾಗ್ತಾ ಇಲ್ಲ, ಅದನ್ನ ಯಾವ ತರ ಅಂತ. ಅದೇ ಪಾಯಿಂಟ್ ನಾನು ಹೇಳ್ತಾ ಇರೋದು. ಆಕ್ಚುಲಿ ನೀವು ನೋಡಿದ ಆಸ್ಪೆಕ್ಟ್ ಅಲ್ಲಿ ನೋಡಿದ್ರೆ ಅದು ಕರೆಕ್ಟ್ ಏನೇ. ರಕ್ಷಿತಾ ಇದ್ ಮಾಡಿದ್ದು ಎಷ್ಟು ಕರೆಕ್ಟ್ ನಾವು ರಕ್ಷಿತಾ ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಎಷ್ಟು ಮಟ್ಟಿಗೆ ಇದು ಸರಿ ಇದು ಅನ್ನೋದು ಕ್ವಶನ್. ಅವಳು ಮುಗ್ಧತೆ ಇಷ್ಟ ನಮಗೆ, ಅವಳು ಮುಗ್ಧತೆ ಇಷ್ಟ, ಅವಳು ಪ್ರತಿಯೊಂದು ಆಟ ಆಡೋದು ಇಷ್ಟ, ಈ ತರ ಎಲ್ಲ ಪ್ರತಿಯೊಂದು ಒಂಥರ ಕ್ಯೂಟ್. ಮನೆಯಲ್ಲಿ ಆ ಮನೆಗ್ ಬೇಕಾಗಿರೋ ತರ ಇರೋದು, ಒಂದ್ ಚಿಕ್ಕ ಪುಟಾಣಿ ಮಗು ತರ. ಹಂಗೆ ಪುಟಾಣಿ ಏನಲ್ಲ, ಏಜ್ ಆಗಿದೆ, ತಿಳುವಳಿಕೆ ಇದೆ, ದೊಡ್ಡೋರ್ಕಿಂತ ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳು. ಆಟದ ವಿಚಾರವಾಗಿ ಏನಿಲ್ಲ. ಬಟ್ ಈ ತರ ನಿರ್ಧಾರಗಳು ತಗೋಬೇಕಾದ್ರೆ ಅವಳು ಮಾಡೋದ್ ತಪ್ಪೋ ಸರಿನೋ ಅಂತ ಅವಳಿಗೆ ಇನ್ನ ಗೊತ್ತಾಗ್ತಾ ಇಲ್ಲ. ಅದು ಅವಳು ಏನ್ ಅನ್ಕೊಂಡ್ರೆ ಅವಳ ನಿರ್ಧಾರಗಳನ್ನೆಲ್ಲ. ಒಂದ್ ನಿಮಿಷ ಏನಂದ್ರೆ, ಬಿಗ್ ಬಾಸ್ ಅನ್ನೋದು ಅಟ್ ದ ಎಂಡ್ ನಾವ್ ಏನೇ ನೋಡಿದ್ರು ಇಟ್ಸ್ ಇಂಡಿವಿಜುವಲ್ ಗೇಮ್. ನಾವು ಏನೇ ಇದಾದ್ರೂ ಪ್ಲೇಯರ್ಸ್ ಇದ್ ಮಾಡ್ಬೋದು, ಏನೇ ನೋಡಿದ್ರು ಲಾಸ್ಟ್ ನಮ್ಮ ಇಂಡಿವಿಜುವಾಲಿಟಿ ಏನಿದೆ, ನಮ್ಮ ಸ್ಟ್ಯಾಂಡ್ ಏನು ಅನ್ನೋದೇ ನಮ್ಗೆ ಲಾಸ್ಟ್ ಅಲ್ಲಿ ಮುಖ್ಯ ಬರೋದು. ಕೌಂಟ್ ಆಗೋದು ಅದೇನೆ. ಸೊ ರಕ್ಷಿತಾ ಅದೇನೇ ಆಗ್ಲಿ, ಇಟ್ಸ್ ಕರೆಕ್ಟೋ ರಾಂಗೋ, ಬಟ್ ನನ್ನ ಡಿಸಿಷನ್ ನಡಿಬೇಕಲ್ಲಿ ಅನ್ನೋದು ಸ್ಟ್ಯಾಂಡ್ ಆಗಿರುತ್ತೆ. ನಾನು ಆ ಥರ ಹೇಳಿದ್ದು. ರಕ್ಷಿತಾ ತಗೊಂಡಿದ್ದು ನಿರ್ಧಾರ ಸರಿ ಅಂತಾನು ಹೇಳಲ್ಲ, ತಪ್ಪು ಅಂತಾನು ಹೇಳಲ್ಲ. ಅದು ಅವ್ರ ಇಷ್ಟ. ಅದು ಆ ಸಿಚುವೇಶನಲ್ಲಿ ಅವ್ರು ಏನು ತಗೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ನಾವು ಶಿ ಇಸ್ ಕರೆಕ್ಟ್. ಯಾಕಂದ್ರೆ ಅವ್ರ ಇಂಡಿವಿಜುವಲ್ ಗೇಮ್ ಅವ್ರು ಕರೆಕ್ಟಾಗಿ ಆಡ್ತಿದ್ದಾರೆ ಅಂತ. ಅವ್ರವ್ರ ಆಟಗಳನ್ನ ಅವ್ರಿಗೆ ಬಿಟ್ಬಿಟ್ಟು ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ ಅಂತ ಹೇಳಿದ್ರೆ, ನಿನ್ನೆ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ. ನಮ್ಮೆಲ್ಲ ಹೆಣ್ಮಕ್ಳು ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡು ಒಂದು ಶೋ ತರ ಮಾಡ್ತಾರೆ. ಈ ಪ್ರಶ್ನೆ ನಾನು ನಮ್ಮ ರಮೇಶ್ ಅವ್ರು ಕೇಳೋದೇ ಇಲ್ಲ. ಅವ್ರು ಅವಾಗೆ ಹೇಳ್ಬಿಟ್ರು, ನನ್ನ ಕ್ರಶ್ ಚೈತ್ರ ಅವರು ಅಂತ ಹೇಳ್ಬಿಟ್ಟು ನನಗೆ ನನ್ ಕ್ರಶ್ ಅಲ್ಲ, ರೆಡ್ಡಿ ಅವ್ರ ಕ್ರಶ್. ನೋಡಿ ಅವ್ರ ಸೈಜು ಎಲ್ಲ ಸೇಮ್ ಆಗೇ ಇದ್ದಾರೆ, ಕರೆಕ್ಟ್ ಆಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಕ್ರಶ್ ಯಾರು ನವಜಿತ್ ಅವ್ರೆ? ಕ್ರಶ್ ಇದು ಯಾರು ಚೆನ್ನಾಗಿದ್ರು ಅಂತ ಚೆನ್ನಾಗಿದ್ರು ಸರ್. ಯಾರು ಹೋಗಿದ್ದು? ರಾಶಿಕಾ ಅವ್ರಿಗೆಲ್ಲ ಹೋಗಿ, ರಾಶಿಕಾ ಅವ್ರಿಗೆ ಕೊಟ್ರು ಹೌದು. ಬಟ್ ನಿಮ್ಗೆ ಯಾರು ಚೆನ್ನಾಗಿ ಇಲ್ಲಿ ನಾವೇ ಕೇಳೋದಕ್ಕಿಂತ ಇಲ್ಲೊಂದು ಕಾಮಿಡಿ ಸೀನ್ಸ್ ಸಹ ನಡೆಯುತ್ತೆ.
ಏನಂದ್ರೆ ಇದು ಕಾವ್ಯ ಬಂದು ವಾಕ್ ಎಲ್ಲ ಮಾಡಾದ್ಮೇಲೆ ಕ್ವಶನ್ಸ್ ಕೇಳ್ತಾರಲ್ಲ, ಗಿಲ್ಲಿ ಕ್ವಶನ್ ಕೇಳ್ತಾನೆ ಕಾವ್ಯಗೆ ಗಿಲ್ಲಿ ಕ್ವಶನ್ ಕೇಳಿದಾಗ ಎಲ್ಲಾರನ್ನೂ ಅಡ್ರೆಸ್ ಮಾಡಿನೇ ಆನ್ಸರ್ ಮಾಡ್ಬೇಕು. ಅಫ್ಕೋರ್ಸ್ ಅಲ್ಲಿ ಎಷ್ಟು ಜನ ಕಂಟೆಸ್ಟೆಂಟ್ಸ್ ಇರ್ತಾರೋ ಎಲ್ರಿಗೂ ಆನ್ಸರ್ ಮಾಡಿ ಇನ್ನೇನು ಎಕ್ಸಿಟ್ ಆಗ್ಬೇಕಾದ್ರೆ ಸ್ಟೇಜಿಂದ ಗಿಲ್ಲಿ ಏನ್ ಹೇಳ್ತಾನೆ, ಕ್ವಶನ್ ಕೇಳಿದ್ ನಾನು, ಆನ್ಸರ್ ಹೇಳಿದ್ದು ಯಾರು ಪಕ್ಕದಲ್ಲಿ ಇದ್ದಿದ್ದ ರಜತ್ನ ತೋರಿಸಿ, ಕ್ವಶನ್ ಕೇಳಿದ್ ನಾನು, ಆನ್ಸರ್ ಹೇಳಿದ್ದು ಅವನಿಗೆ, ಬಟ್ ಇದೇನು ನಾನು ಕೇಳಿದ್ದು ಇದಕ್ಕೆ ನನಗೆ ಏನಿದಾಯ್ತು ಅಂತ ಕೇಳಿ ಏನ್ ಹೇಳ್ತಾರೆ ಗೊತ್ತಾ, ಇದನ್ನ ಪಾಸಿಟಿವ್ನೆಸ್ ಅಂತ ಕರೀತಾರೆ. ಅದೇ ಹೇಳಿದ್ ನಾನು ಗಿಲ್ಲಿಯಲ್ಲಿ ಅಲ್ಲಿ ಕೇಳ್ತಾನೆ ಕಾವ್ಯನ ಇಂಟೆನ್ಷನಲ್ ಅಲ್ಲ, ಕೇಳಿದ್ ನಾನು, ಆನ್ಸರ್ ಕೇಳಿದ್ ಅವನಿಗೆ, ಬಟ್ ನಾನೇನಿಲ್ಲಿ ಕ್ವಶನ್ ಕೇಳಿದ್ನಲ್ಲ ನನ್ಗೇನು ಆನ್ಸರ್ ಲಾಸ್ಟ್ ನಾನು ಒಂದ್ಸಲ ನನ್ ಮುಖ ಸಹ ನೋಡಿಲ್ಲ ನೀನು ಅಂತ ಕೇಳ್ತಾನೆ ಗಿಲ್ಲಿ. ನೋಡಿ ಅಲ್ಲಿನೂ ಪ್ಲೇ ಮಾಡ್ತಾನೆ ಗಿಲ್ಲಿ ಎಲ್ಲಿ ನಂದೋಗಿ ತಗೊಂಡೋಗಿಡ್ಲಿ ಅಂತ ನೋಡಿಲ್ಲ ರೆಡಿ ನಿಮ್ ಪ್ರಕಾರ. ಅದೇನೋ ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದಪ್ಪ. ಸೊ ಇನ್ನೊಂದು ಹೈಲೈಟ್ ಏನಂದ್ರೆ ರವಿ ಸರ್ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಒಂದು ಕ್ವಶನ್ ಕೇಳ್ತಾರೆ ಎಲ್ರಿಗೂ, ಇದು ನಿಮ್ಗೆ ಯಾರಿಗೂ ಇಲ್ಲಿ ಇರೋರು ಯಾರು ಲವ್ ಮಾಡಿಲ್ವಾ ನೀವು ಅಂತ. ಎಲ್ರು ಕ್ಲೇವರ್ ಆಗಿ ಇಲ್ಲ ಸರ್ ಆತರ ಏನಿಲ್ಲ ಫುಲ್ ಡಿಸೆಂಟ್ ಆಗಿ ಹೇಳ್ತಾರೆ. ಆಗ ನಮ್ ಇವರು ಧನೋರ್ ಹೇಳ್ತಾರೆ, ಇಲ್ಲ ಸರ್ ನಡೀತಿದೆ ಬಟ್ ಗೊತ್ತಾಗ್ತಾ ಇಲ್ಲ ಯಾರಿಗೂ ಇಲ್ಲ. ಚೈತ್ರ ಅವ್ರು ಕೆಮ್ಮೋದು ಆತರ ಹೇಳ್ದಾಗ ಸರ್ ಇಲ್ಲಿ ಯಾರಿಲ್ಲ ಅಂತ ನೋಡಿರ್ಬೇಕು ನೀವು. ಎಲ್ರು ಅಲ್ಲಿ ಗಿಲ್ಲಿ ಕಾವ್ಯನ ಬಿಟ್ರೆ ರಾಶಿಕಾ ಸೂರಜ್ನ ಇಬ್ಬರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿದ್ದು, ಬಟ್ ಯಾರು ಧೈರ್ಯ ಬಂದಿಲ್ಲ ಯಾರಿಗೂ ಹೇಳೋದಕ್ಕೆ. ಅಲ್ಲ ನಿಮ್ ಪ್ರಕಾರ ಯಾರ್ ಲವ್ ವರ್ಕ್ ಆಗ್ಬೋದು, ಗಿಲ್ಲಿ ಕಾವ್ಯದಾ ಅಥವಾ ನಮ್ಗೆ ಈಗ ಅಫ್ಕೋರ್ಸ್ ಎಲ್ರಿಗೂ ಗಿಲ್ಲಿ ಕಾವ್ಯ ಲವ್ ಮಾಡ್ತಿದಾರೋ ಬಿಡ್ತಾರೋ ನಮಗ್ ಇಷ್ಟ. ಗಿಲ್ಲಿ ಕಾವ್ಯ ಜೋಡಿ ನೋಡೋದಕ್ಕೆ ಒಂಥರ ಇಷ್ಟ, ಎಂಟರ್ಟೈನ್ಮೆಂಟ್. ಗಿಲ್ಲಿ ಕಾವ್ಯ ಜೋಡಿ ನೋಡಕ್ ನಮ್ಗೆ ಇಷ್ಟ. ಆದ್ರೆ ಅಲ್ಲಿ ವರ್ಕ್ ಆಗ್ತಾ ಇರೋದು ಯಾರ್ದು ಗೊತ್ತಾ, ರಾಶಿಕಾ ಮತ್ತೆ ಸೂರಜ್ ಒಳಗಡೆನೆ ನಡೀತಿದೆ, ಅದು ಮಾತಾಡೋದೇ ಬೇಡ. ಇವ್ರದ್ದು ಹೆಂಗಿದೆ ಅಂದ್ರೆ ಒಂಥರ ಕ್ಯೂಟ್ ಜಗಳ ಇರುತ್ತೆ. ಒಂದ್ಸಲ ಕಾವ್ಯ ಕೋಪ ಹಿಂಗೆ ಬಂದು ಬಂದ್ಬಿಡ್ತಾರೆ, ಕಾವು ಅಂತ ಗಿಲ್ಲಿ ಹೋಗೋದು, ಎಲ್ರು ರೇಗ್ಸೋದು, ಅದನ್ನ ಚೆನ್ನಾಗಿದೆ ಒಂಥರ. ಸೊ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಇವಾಗ ನೆಕ್ಸ್ಟ್ ನಾನು ರಮೇಶ್ ಅವ್ರಿಗೆ ಚೈತ್ರ ಅವ್ರ ಕ್ರಶ್ ಅಂತ ಹೇಳಿದೆ, ಆಕ್ಚುಲಿ ಸುಮ್ನೆ ಹೇಳಿದೆ. ಸೊ ಅವ್ರಿಗೆ ಕೇಳೋಣ, ನಿಮ್ಗೆ ಯಾರು ಇಷ್ಟ ಆದ್ರು ರಮೇಶ್ ಅವ್ರೆ? ನನಗೆ ನೆನ್ನೆ ಅಲ್ಲಿ ನೋಡಿದ್ರೆ ಆ ಲುಕ್ ವೈಸ್ ಎಲ್ಲ ಸ್ಪಂದನ ಅನ್ಸುತ್ತಪ್ಪ. ಓಕೆ, ಸ್ಪಂದನ ಚೆನ್ನಾಗಿ ಕಾಣಿಸ್ತಿಲ್ಲ ಆ ಸ್ಟೇಜ್ಗೆ. ಯಾವ್ದು ಸಂತೂರ್ ಅವರಲ್ವಾ ನಡೆಸಿದ್ದು. ಹೌದು. ನನ್ನ ಮಮ್ಮಿ ಸೂಪರ್ ಸ್ಟಾರ್ ಆಗಿದ್ದು ಸ್ಪಂದನ ಅವರು ನನ್ ಪ್ರಕಾರ. ಸರಿ ಆಯ್ತು, ಒಪ್ಕೋತೀನಿ ಅಂತ ಹೇಳ್ತಾ ಇವಾಗ ನಾನು ಮತ್ತೆ ರಕ್ಷಿತಾ ಅವ್ರ ಹತ್ರ ಬರ್ತೀನಿ. ರಕ್ಷಿತಾ ಅವರು ನೀವು ಕ್ವಶನ್ ಯಾರು ಇಷ್ಟ ಆಗಿದ್ದು ರೆಡ್ಡಿ ಅವ್ರು ಕೇಳಲೇ ಇಲ್ವಲ್ಲ. ಅವರು ಟಾಪಿಕ್ ಚೇಂಜ್ ಮಾಡಿ ಎಲ್ಲಿ ಮನೇಲಿ ಎಲ್ಲಿ ನೋಡ್ತಿರ್ತಾರ ಅಂತ ಹಂಗೆ ಚೇಂಜ್ ಮಾಡ್ಬಿಟ್ಲು. ಸೊ ಆನ್ಸರ್ ಮಾಡ್ಬೇಕು, ನಾನು ಮರ್ತೆ ಬಿಟ್ಟೆ. ಇಲ್ಲ ಆಕ್ಚುಲಿ ಚಂದ ಇದು ಇವರು ಸ್ಪಂದನನು ಚೆನ್ನಾಗಿದ್ರು, ಮತ್ತೆ ನಮ್ ಕಾವ್ಯನು ಚೆನ್ನಾಗಿದ್ರು. ನಮ್ ಕಾವ್ಯ ಚೆನ್ನಾಗಿದ್ರಂತಪ್ಪ. ಸೊ ಓಕೆ, ಮತ್ತೆ ನಾನು ರಕ್ಷಿತಾ ಅವ್ರ ಸ್ಟೋರಿಗೆ ಬರ್ತೀನಿ. ರಕ್ಷಿತಾ ಅವರು ಟೀಮ್ಗಳನ್ನ ಮಾಡ್ತಾ ಇರ್ತಾರೆ. ಒಂದ್ ಟೈಮಲ್ಲಿ ರಕ್ಷಿತಾ ಅವ್ರ ಮನೆ ಒಳಗಿದ್ದಾಗ ರಕ್ಷಿತಾ ಅವರು, ಗಿಲ್ಲಿ ಅವರು, ಕಾವ್ಯ ಅವರು ಎಲ್ಲರೂ ಒಂದೇ ಟೀಮ್ ತರನೇ ಆಡ್ತಿದ್ರು ಅಲ್ವಾ, ಎಲ್ಲ ಒಂದೇ ಫ್ಯಾಮಿಲಿ ತರ ಆಡ್ತಿದ್ರು. ಆದ್ರೆ ಈಗ ಹೊರಗೆ ಬಂದಾಗ ಟೀಮ್ಗಳು ಸಪ್ರೇಷನ್ ಮಾಡ್ಬೇಕಾದ್ರೆ ಗಿಲ್ಲಿ ಕಡೆ ಸ್ಟ್ರಾಂಗ್ ಮಾಡ್ತಿದ್ದಾರೆ, ಒಪ್ಕೋತೀನಿ. ಕಾವ್ಯನ ಯಾಕೆ ಕೆಳಗಡೆ ಬಿಡ್ತಾ ಇದಾರೆ, ಕಾವ್ಯ ಅವ್ರನ್ನ ಯಾಕೆ ಇಲ್ಲ ಇವರು ಎಲಿಜಿಬಲ್ ಇಲ್ಲ, ಇವ್ರು ಸ್ಟ್ರಾಂಗ್ ಆಗ್ಬಾರ್ದು, ಇವ್ರ ಟೀಮ್ ಸ್ಟ್ರಾಂಗ್ ಆಗ್ಬಾರ್ದು ಅಂತ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಇದು ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ. ಹೆಣ್ಣು ಹೆಣ್ಣಿಗೆ ಶತ್ರುತ್ವ ಇರತ್ತೆ ಅಂತ ಹೇಳ್ತಾರಲ್ಲ, ಹಾಗೇನಾದ್ರೂ ನಡೀತಿದ್ಯಾ ಅಂತ ಹೇಳ್ಬಿಟ್ಟು. ಇಲ್ಲ, ಇಲ್ಲಿ ರಕ್ಷಿತಾಗೆ ರಘು ಮತ್ತೆ ಗಿಲ್ಲಿ ತುಂಬಾ ಕ್ಲೋಸ್ ಇದ್ದಾರೆ. ಗಿಲ್ಲಿ ಅಂದ್ರೆ ರಕ್ಷಿತಾಗೆ ತುಂಬಾ ಇದು ಲೈಕ್ ಇಷ್ಟ ಅನ್ನೋದಕ್ಕಿಂತ ಒಂಥರ ಎಮೋಷನ್. ರಘು ಆಗ್ಲಿ, ಗಿಲ್ಲಿ ಆಗ್ಲಿ, ಮಾಳು ಆಗ್ಲಿ ರಕ್ಷಿತಾಗೆ ತುಂಬಾ ಮನೆಯಲ್ಲಿ. ಅದೇ ಕಾವ್ಯ ಅವರಿಗೇನು ರಕ್ಷಿತಾ ಅವ್ರ ಮೇಲೆ ಯಾವುದೇ ತರದ ಕೆಟ್ಟ ಒಪಿನಿಯನ್ ಇಲ್ಲ. ಅವರು ನೆನ್ನೆ ಅವ್ರ ಕಾನ್ವರ್ಸೇಷನ್ ಅಲ್ಲಿ ಕಾವ್ಯ ಅವ್ರು ಹೇಳಿದ್ರು ಈ ತರ ಇದೆ, ಇದು ಅವ್ರ ಗಿಲ್ಲಿ ಕಾವ್ಯ ಕೂತ್ಕೊಂಡ್ ಮಾತಾಡ್ಬೇಕು. ಇಲ್ಲ ಇದು ನಾನ್ ಹೇಳ್ತೀನಿ ಇರಿ ಒಂದ್ ನಿಮಿಷ. ಇದು ಏನಾಗೈತೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಕೆಲವೊಂದು ಆಟಗಳು ಆಡ್ಬೇಕಾದ್ರೆ ಕಾವ್ಯ ಏನ್ ಮಾಡಿರೋದು, ಗಿಲ್ಲಿನ ಬಿಟ್ಕೊಟ್ಟಿರೋದು ಗೊತ್ತಲ್ಲ, ನಾಮಿನೇಷನ್ ಮಾಡಿರೋದು, ಈ ತರ ಎಲ್ಲ ಪ್ರತಿಯೊಂದು ಅಲ್ಲಿ ಮನೇಲಿ ನಡೆದಾಗ ಒಳಗಡೆ ಅಲ್ಲಿ ರಕ್ಷಿತಾ ಇದ್ರು ಅಲ್ಲಿ ಒಳಗಡೆ. ಹೆಣ್ಣಿನ ಮನ್ಸು ಹೆಣ್ಣಿಗೆ ಅಂದ್ರಲ್ಲ, ಅಲ್ಲಿ ಅರ್ಥ ಆಗಿರ್ತದೆ ಇವಳು ಇಷ್ಟಕ್ಕೆ ಬಿಟ್ಕೊಟ್ಬಿಟ್ಲಲ್ಲ ಗಿಲ್ಲಿನ, ಆ ಮೈಂಡ್ ಸೆಟ್ ಇಟ್ಕೊಂಡೆ ಅದ್ರಲ್ಲೇನೆ ಆಚೆ ಹೋಗಿರೋದು. ಅದ್ರಲ್ಲಿ ಅದ್ ತಲೆಯಲ್ಲಿ ಓಡ್ತಾ ಇರ್ತದಲ್ಲ, ಅವಳು ರಕ್ಷಿತಂಗ್ ಗೊತ್ತಾಗಿರ್ತದ, ಬಟ್ ಗಿಲ್ಲಿ ಗೊತ್ತಾಗೈತೋ ಇಲ್ವೋ ಗೊತ್ತಿಲ್ಲ. ಇದು ಇವಳು ಕಾವ್ಯ ನನಗ್ ಸಪೋರ್ಟ್ ಮಾಡ್ತಾ
ಕೊಡ್ತಾ ಇಲ್ಲ, ಕಾವ್ಯ ಎಲ್ ಬೇಕಲ್ಲಿ ಕೆಲವೊಂದ್ರಲ್ಲಿ ಬಿಟ್ಟು ಕೊಡ್ತಾ ಇದ್ದಾಳೆ, ಹ್ಮ್ ಆ ತರ ಆಗ್ತೈತೆ. ಬಟ್ ಅದಕ್ಕೆ ಕಾವ್ಯ ಇದು ಬಟ್ ಒಂದ್ ಹೇಳ್ಬೇಕಂದ್ರೆ ಈಗ ಕಾವ್ಯ ಇಲ್ಲಿ ಇರೋದಕ್ಕೆ ಗಿಲ್ಲಿ ಕಾರ್ಡ್ ತುಂಬಾ ಪ್ಲೇ ಆಗ್ತಿದೆ. ಬಿಗ್ ಬಾಸ್ ಅಲ್ಲಿ ಕಾವ್ಯಗೆ ಗಿಲ್ಲಿ ಕಾರ್ಡ್ ತುಂಬಾ ಪ್ಲೇ ಆಗ್ತಿದೆ. ಹೌದು, ಇಬ್ರಿಗೂ ಅಷ್ಟೇ, ಅವರಿಗೆ ಇವ್ರದ್ದು ಇವರಿಗೆ ಗಿಲ್ಲಿ ಅಲ್ಲಿ ಜಂಟಿಯಾಗಿ ಹೋಗಿರ್ಲಿಲ್ಲ ಅಂದ್ರೆ ಅವ್ರು ಹೆಂಗಿರ್ತಿದ್ರು, ಅವ್ರ ಕಾರ್ಡ್ ಅವ್ರು ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ನಮ್ಗೆ, ಯಾವ ರೀತಿ ಇರ್ತಿದ್ರು ಅಂತ ಬಟ್ ಇದು ಹೇಳಕ್ಕಾಗಲ್ಲ ನಾವು. ಒಂದಿಂದಾನೆ ಬಿಲ್ಡ್ ಆಯ್ತಲ್ಲ ಇವ್ರು ಇಬ್ಬರದೂನು, ಲೈಕ್ ಬಾಂಡಿಂಗು ಹಂಗೆ ಇತ್ತು, ಜನ ನೋಡೋದನ್ನ ಅಕ್ಸೆಪ್ಟ್ ಮಾಡಿದ್ರು, ಎಂಜಾಯ್ ಮಾಡಿದ್ರು. ಅದು ಎಲ್ರು ಅದೇ ಎಕ್ಸ್ಪೆಕ್ಟ್ ಮಾಡಿದ್ರು. ಡೇ 1 ಅಲ್ಲಿ ಏನ್ ಬಂದ್ರು ಕಂಟಿನ್ಯೂ ಸೀಸನ್ ಪೂರ್ತಿ ಅದೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಅದಾಗಿಲ್ಲ. ಕಾವ್ಯ ಈ ವಾರ ಒಂಥರ ಇರ್ತಾರೆ, ನೆಕ್ಸ್ಟ್ ವಾರ ಇನ್ನೊಂಥರ ಇರ್ತಾರೆ. ಬಟ್ ಅಫ್ಕೋರ್ಸ್ ಅವರು ಗಿಲ್ಲಿನ ಕೆಲವು ಕಡೆ ಬಿಟ್ಕೊಟ್ರು, ಕೆಲವು ಕಡೆ ಗಿಲ್ಲಿನ ಇದ್ ಮಾಡ್ತಾರೆ, ಹೋಲ್ಡ್ ಮಾಡ್ತಾರೆ, ಗಿಲ್ಲಿನೇ ಬ್ಯಾಕಪ್ ತರ ಇಟ್ಕೋತಾರೆ, ಮಾಡ್ತಾರೆ. ಸ್ಟ್ರಾಟಜಿ ಇರ್ಬೋದು, ಬಟ್ ಅದನ್ನ ನಾವೇನ್ ಜಡ್ಜ್ ಮಾಡೋದಕ್ಕಾಗಲ್ಲ. ಇಲ್ಲ ನೋಡೋರ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ಕೆಲವೊಂದ್ ಸಿಚುವೇಶನ್ ಅಲ್ಲಿ ಜೊತೆಗಿದ್ದು ಈ ತರ ಕುತ್ತಿಗೆಗ್ ಬಂದಾಗ ಅಂತಾರಲ್ಲ, ಆ ಟೈಮಲ್ಲಿ ಕತ್ ಕುಯ್ಬಾರ್ದು. ಕುತ್ತಿಗೆಗ್ ಬಂದಾಗ ಕತ್ ಕುಯ್ಯೋ ತರ ಆ ಸಿಚುವೇಶನ್ ಸಣ್ಣ ಪುಟ್ಟ ಇದ್ರೆ ನಡೀತೆ. ಇವಾಗ ಸುದೀಪ್ ಸರ್ ಮುಂದೆ ಆಗಿರ್ಬೋದು, ಏನಾದ್ರು ಸಣ್ಣ ಪುಟ್ಟ ನಡಿಬೇಕಾದ್ರೆ ಆ ತರ ಟೈಮಲ್ಲಿ ಕೈ ಬಿಡ್ತಾರಲ್ಲ, ಅದು ಅವ್ನಿಗೆ ಹರ್ಟ್ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ, ನಮಗ ಇಲ್ಲೇ ಅನಿಸ್ತೈತೆ ಇವ್ರು ಬಿಟ್ಕೊಡ್ತಾ ಇರ್ಬೋದು. ಆ ತರ ಬಿಗ್ ಬಾಸ್ ನ ಒಂದು ಗೇಮ್ ತರ ನೋಡ್ತಾ ಇಲ್ಲ, ಅದನ್ನ ಕಂಪ್ಲೀಟ್ ಫುಲ್ ಎಮೋಷನಲ್ ಆಗ್ತಿದ್ದಾರೆ. ಈಗ ಕಾವ್ಯ ಏನಾದ್ರು ಗಿಲ್ಲಿನ ಬೈದ್ರೆ ನಾವು ಈಗ ನೋಡ್ಬೋದು ಕಾಮೆಂಟ್ಸ್ ಅಲ್ಲಿ. ನೀವೇ ಬೈತೀರಾ ಬೇರೆಯವ್ರ ಏನಕ್ಕೆ? ಇವಾಗ ಏನ ಗಿಲ್ಲಿಗೆ ಕಾವ್ಯ ಏನ ಅಂದ್ಬಿಡ್ಲಿ ಇವತ್ತು, ಈಗ ಸಾಯಂಕಾಲ ಬೈಯೋದು, ಬೇರೆಯವ್ರು ಯಾರು ಬೇಡ, ನೀವೇ ಬೈತೀರಾ. ಸೊ ಇದ್ರ ಮಧ್ಯ ಇನ್ನೊಂದ್ ಚರ್ಚೆ ನಡೆಯುತ್ತೆ. ಕಿಚನ್ ಅಲ್ಲಿ ಎಲ್ಲರೂ ಒಂದ್ ಸಂಘ ಕಟ್ಕೊಂಡು ಗಿಲ್ಲಿ ಮದ್ವೆ ಬಗ್ಗೆ ಪ್ಲಾನ್ ಮಾಡ್ತಾರೆ. ಇದು ಗಿಲ್ಲಿ ಮದ್ವೆನ ಹೆಂಗ್ ಹಾಳ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಎಲ್ಲ ಡಿಸ್ಕಷನ್ ಪಾತ್ರ ಬಂದು ರಘು ಮತ್ತೆ ಸ್ಪಂದನ. ಆಬ್ವಿಯಸ್ಲಿ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಈ ಮದ್ವೆ ಟಾಪಿಕ್ ಬಂದು ಸ್ಟಾರ್ಟ್ ಆಗೋದು ರಘು ಮತ್ತೆ ಗಿಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾರೆ ಸೋಫಾ ಮೇಲೆ ರಘು ಹೇಳ್ತಾರೆ, ಹೋಗಿ ಇವತ್ತಾದ್ರೂ ಚೆನ್ನಾಗಿ ರೆಡಿ ಆಗ್ಬಾ ಅಂತ. ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಗೇಮ್ ಇರುತ್ತೆ, ಇದು ನಾವು ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ, ರೆಡಿ ಆಗ್ಬಾ ಅಂತ. ಅದಕ್ಕೆ ಗಿಲ್ಲಿ ಕ್ಲೇವರ್ ಆನ್ಸರ್, ಏನ್ ಹೆಣ್ಣೋಡಕ್ ಏನಾದ್ರು ಬರ್ತಿದಾರ, ಹೆಣ್ಣೋಡಕ್ ಹೋಗ್ತಿದೀವ, ನಾವೇನು ಅಷ್ಟು ಚೆನ್ನಾಗಿ ರೆಡಿ ಆಗ್ಬೋದಾಗುತ್ತೆ ಅಂತ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆಗ ರಘು ಅವ್ರು ಟೇಕ್ ಓವರ್ ಮಾಡ್ತಾರೆ ಅದೇ ಟಾಪಿಕ್ ನ. ಇಲ್ಲ ನಿನ್ಗೆ ಹೆಣ್ಣೋಡಕ್ ಬಂದ್ರೆ ನಾವು 3 ದಿನ ಮುಂದೆ ಬಂದು ನಾವು ಹುಡುಗಿ ಮಾವನ್ಗೆ ಅಂದ್ರೆ ಹುಡುಗಿ ಅವ್ರ ಅಪ್ಪನ್ಗೆ ಹೇಳ್ತೀವಿ, ಈ ತರ ಹುಡುಗ ಇದ್ದಾನೆ, ಹುಷಾರ ಕೊಡಿ. ಅವಾಗ ಗಿಲ್ಲಿ ಹೇಳೋದು, ನಿಮ್ಗ್ ಮದ್ವೆಗೆ ಯಾರು ಕರಿಯೋದು ಸರ್ ಅಂತ. ನಿನ್ನ ಮದ್ವೆಗೆ ನಾನು ಕರಿಬೇಕಾ ರಘು ಸರ್, ನಿನ್ನ ಮದ್ವೆಗೆ ನಾನು ಕರಿಬೇಕಾ, ನಾನು ಬಂದೇ ಬರ್ತೀನಿ ಅಂತ. ಅವಾಗ ಗಿಲ್ಲಿ ಏನ್ ಹೇಳೋದು ಗೊತ್ತಾ, ಅವಾಗ ನೀವ್ ಹುಡುಗಿ ಹೂ ಅಂದ್ರೆ ನಾಳೆನೆ ಓಡಕ್ ಮದ್ವೆ ಆಗ್ಬಿಡ್ತೀವಿ. ಎಲ್ಲ ಲಾಸ್ಟ್ ಅಲ್ಲಿ ಹೇಳೋದೆಲ್ಲ ಮಾತಾಡಿ ಸ್ಪಂದನನು ರಘು ಅವರು ಇಬ್ರು ಜೊತೆಯಾಗಿ ಹೇಳ್ತಾರೆ, ಇಲ್ಲ ನಾವಿಬ್ರು ಅವ್ರ ಮನೆ ಹತ್ರನೇ ಹೋಗಿ ಕೂತ್ಕೊಂಡು ಅವ್ರು ಇಂಡೈರೆಕ್ಟ್ ಆಗಿ ಹೇಳೋಣ, ಎಲ್ಲ ಮಾತಾಡಾದ್ಮೇಲೆ ಇಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಇಲ್ಲಣ್ಣ ನೀವು ಹೇಳೋದೇ ಹೇಳ್ತೀರಾ, 1-3 ದಿನ ಬಿಟ್ಟು ಹೇಳಿ, ಹನಿಮೂನ್ ಬಂದ್ಬಿಡ್ತೀನಿ ಆಮೇಲೆ ಹೇಳಿ ಅಂತ ಹೇಳ್ತಾನೆ ಗಿಲ್ಲಿ. ಮದ್ವೆ ಬಗ್ಗೆ ಇವಾಗ್ಲೇ ಇಷ್ಟೊಂದು ತಯಾರಿ ನಡೆಸ್ಬಿಟ್ರೆ ಇನ್ ಹೊರಗ್ ಬಂದ್ಮೇಲೆ ಇನ್ನೇನ್ ಕತೆನೋ ಗೊತ್ತಿಲ್ಲ. ಸೊ ಇದೆಲ್ಲ ಒಂದ್ ಕಡೆ ಇಟ್ರೆ ನಮ್ಮ ಎಂಡ್ ಪಾರ್ಟಿಗೆ ಬರೋಣ. ಸೊ ಇವತ್ತಿನ ಪ್ರೋಮೋ ಅಲ್ಲಂತೂ ಯಪ್ಪ ದೇವ್ರೆ, ಇಡೀ ಬಿಗ್ ಬಾಸ್ ಮನೇನ ಎಷ್ಟು ಕೆದ್ರಾಕಿ, ಎಲ್ಲ ಮೇಕಪ್ ಐಟಮ್ಸ್ ಇಂದ ಹಿಡಿದು ಕಿಚನ್ ಐಟಮ್ ಎಲ್ಲ ಕೆದ್ರಾಕ್ ಬರ್ತಾರೆ. ನಮ್ ರಕ್ಷಿತಾ ಅವರು ಮತ್ತೆ ಧ್ರುವಂತ್ ಅವರು ಇದನ್ನ ಸರಿಪಡಿಸ್ಕೊಳಕ್ ಹೋಗಕ್ಕೆ ಹೋದಾಗ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಸ್ ಎಲ್ಲ ಎಲ್ರು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಸೊ ಇದು ಏನ್ ನಡಿಬಹುದು, ಏನ್ ಟಾಸ್ಕ್ ಅಂತ ಗೆಸ್ ಮಾಡ್ತೀರಾ ನೀವಿಬ್ರು? ಇವಾಗ ಒಳಗಡೆ ಹೋಗಿ ಅವ್ರೆಲ್ಲ ಬಂದ್ ಮಾಡಿ ಹೋಗಿದ್ದಾರೆ, ಅದ್ ಇವ್ರ ರಕ್ಷಿತಾ ಮತ್ತೆ ಧ್ರುವಂತ್ ಮಾಡಿದ್ದಾರೆ ಅಂತ ಒಳಗಡೆ ಅವ್ರಿಗೆ ಗೊತ್ತಿಲ್ಲ, ಇವರೇ ಮಾಡಿದ್ದಾರೆ ಅಂತ. ಬಟ್ ಇವ್ರಿಬ್ರಿಗೂ ನೋಡಿ ಅವ್ರಿಗೆ ಯಾವ ಲೆವೆಲ್ ಟಾರ್ಚರ್ ಕೊಡ್ಬೇಕು ಅಂತ ಇವ್ರಿಬ್ರು ಮನ್ಸಲ್ಲಿ ಇದೆ ಅಂದ್ರೆ, ಇನ್ ಯಾವ ರೇಂಜ್ ಹಾಳ್ ಮಾಡಿರ್ಬೇಡ ಅವರು. ಪ್ರೋಮೋ ನೋಡಿ ಅವರು ಎಷ್ಟು ಎಂಜಾಯ್ ಮಾಡ್ಕೊಂಡು ಇದನ್ನ ಏನೋ ರಕ್ಷಿತಾ ಮಾತಾಡ್ತಾರಲ್ಲ, ಇದನ್ನ ಸುಸ್ತಾಗ್ಬಿಡ್ಬೇಕು ಅವ್ರು, ಇದ್ ಮಾಡಿ ಯಪ್ಪ ಹೆಂಗ್ ಕ್ಲೀನ್ ಮಾಡೋದು ಅಂತ ಅವ್ರು ಇದು ತಲೆನೋ ಬಂದ್ಬಿಡ್ಬೇಕು ಅಂತ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು. ಏನಾದ್ರು ಇವರೇ ಮಾಡಿದಾರೆ ಅಂತ ಒಳಗಡೆ ಇರೋರು ಗೊತ್ತಾದ್ರೆ ಬೇರೆ ಇರುತ್ತೆ. ಅದ್ರಾಗ ಬೇರೆ ಕೆಲವ್ರದ್ದು ಮೇಕಪ್ ಕಿಟ್ಗಳು ಆಚೆ ಬಂದವೆ, ಕಿಚನ್ ರೂಮ್ ಮನೆ ಅಂತ ಗಿಲ್ಲಿ ರಿಯಾಕ್ಷನ್ ಮಾತ್ರ ನೋಡ್ಬೇಕು. ಮೇ ಬಿ ಇದು ಶನಿವಾರ ಬರ್ಬೋದು ಅನ್ಕೋತೀನಿ, ಇವ್ರು ಬಂದ್ ಮಾಡೋಗಿರೋದು ಆಚೆ ಹೇಳ್ಬೋದು, ಈ ವೀಕೆಂಡ್ ಬರ್ಬೋದು ಅನ್ಕೋತಾ ಇದ್ದೀನಿ. ಸುದೀಪ್ ಸರ್ ಅಟ್ ಲಾಸ್ಟ್ ಇವರು ರಿಟರ್ನ್ ಮನೆಗ್ ಬಂದಾದ್ಮೇಲೆ ಈ ವಿಟಿ ತೋರ್ಸ್ಬೋದು ಅವ್ರು, ಖಂಡಿತ ಇಂಥವೆಲ್ಲ ತೋರಿಸ್ತಾರೆ. ರಿಯಾಕ್ಷನ್ ನೋಡಕ್ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ನೀವಿಬ್ರು ಈ ಸಂಚಿಕೆಗೆ ಬಂದಿದ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮ್ ಟೈಮ್ ಎಲ್ಲ ಕೊಟ್ಟಿದೀವಿ.
ಏನ್ ವೇಸ್ಟ್ ಆಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಎಪಿಸೋಡ್ 5. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ BB ನ್ಯೂಸ್ ಜೊತೆ.